ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆ ಮೊದಲನೇ ಅಧ್ಯಾಯದ 3ನೇ ಶ್ಲೋಕದವರೆಗೂ ನೋಡಿದ್ವಿ. ಈಗ 4ನೇ ಶ್ಲೋಕಕ್ಕೆ ಹೋಗೋಣ. ಅಲ್ಲಿ ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಯೋಧಿ ಅಂತ ಬರುತ್ತೆ. ಅಲ್ಲಿ ಭೀಮಾರ್ಜುನರಿಗೆ ಸಮರಾದಂತಹ ಶಸ್ತ್ರಕಾರರಿದ್ದಾರೆ, ವೀರರಿದ್ದಾರೆ, ಧೀರರಿದ್ದಾರೆ, ಶೂರರಿದ್ದಾರೆ ಅಂತ ದುರ್ಯೋಧನ ಹೋಗಿ ದ್ರೋಣಾಚಾರ್ಯ ಹತ್ರ ಹೇಳ್ತಾನೆ. ಈಗ ಇದು ನಾವು ಯಾವುದೇ ಪುಸ್ತಕ ನೋಡಿದ್ರೂ ಗೊತ್ತಾಗುತ್ತೆ. ಇದರ ಹಿಂದೆ ಇರೋ ಸೈಕಾಲಜಿಕಲ್ ಆಸ್ಪೆಕ್ಟ್ ಏನು? ವೆರಿ ಸಿಂಪಲ್. ಹಿಂದೆ ನೋಡಿದ್ವಿ ನಾವು, ಒಂದು ಆಪೋಸಿಟ್ ಬ್ಯಾಟಲಿಯನ್ನಲ್ಲಿ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಅವ್ರ ವ್ಯೂಹ ಹೇಗೆ ರಚನೆ ಆಗಿದೆ ಅನ್ನೋದು ಒಂದು ಓವರ್ ವ್ಯೂನ ದುರ್ಯೋಧನ ತಗೊಂಡ. ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಶುರು ಮಾಡ್ದ. ಅದರ ಹಿಂದೆ ಇದ್ದಿದ್ದ ಭಾವನೆಗಳೇನು ವಿ ಆಲ್ ಸಾ. ಈಗ ಈ ಡೀಟೇಲಿಂಗಿಗೆ ಹೋಗ್ತಾನೆ. ಎಷ್ಟು ಜನ ಇದ್ದಾರೆ ಅನ್ನೋದು ತಲೆ ಹಿಡಿದು ಲೆಕ್ಕ ಮಾಡ್ತಾನೆ. ಪಾಂಡವರನ್ನು ಬಿಟ್ಟು ಪಾಂಡವರ ಸೈನ್ಯದಲ್ಲಿ ಎಷ್ಟು ಜನ ವೀರಾದಿ ವೀರರು, ಶೂರಾದಿ ಶೂರರಿದ್ದರು, ಎಷ್ಟು ಜನ ಅವರ ಜೀವವನ್ನು ಒತ್ತೆ ಇಟ್ಟಾದರೂ ಸರಿ ಪಾಂಡವರು ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಧರ್ಮ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಯುದ್ಧ ರಂಗದಲ್ಲಿ ನಿಂತಿದ್ದಾರೆ ಅನ್ನೋ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ. ವೆಲ್, ಮೋಟಿವ್ ಏನಪ್ಪ ಅಂದರೆ, ಇದರ ಸೈಕಾಲಜಿಕಲ್ ಆಸ್ಪೆಕ್ಟ್ ಏನಪ್ಪ ಅಂದರೆ, ಒಬ್ಬ ಮನುಷ್ಯ ಅವನ ಪ್ರಾಬ್ಲಮನ್ನು ನೋಡಿದ ಕೂಡಲೇ ಅಥವಾ ಒಂದು ಸಿಚುವೇಷನನ್ನು ನೋಡಿದ ಕೂಡಲೇ ಅದೊಂದು ಪ್ರಾಬ್ಲಮ್ ಅಂತ ಕನ್ಕ್ಲೂಷನ್ನಿಗೆ ಬರ್ತಾನೆ. ಆ ಕನ್ಕ್ಲೂಷನ್ನಿಗೆ ಬಂದಮೇಲೆ ಅವನ ಪ್ರಾಬ್ಲಮ್ ಬಗ್ಗೆ ಪುನಃ ಯಾವ ರೀತಿ ಯೋಚನೆ ಮಾಡಬೇಕು, ಸೆಕೆಂಡ್ ರೌಂಡ್ ಆಫ್ ಅನಾಲಿಸಿಸ್ ಏನು ಮಾಡಬೇಕು. ಸುಮ್ಮನೆ ಒಂದ್ಸಲಿ ಓವರ್ ವ್ಯೂ ನೋಡಿದಾಗ ವಜ್ರವ್ಯೂಹ ಕಾಣಿಸ್ತು, ಅದರ ಬಗ್ಗೆ ಹೇಳ್ದ. ಈಗ ತಲೆ ಲೆಕ್ಕ ಹಿಡಿದು ಹೇಳ್ತಾ ಇದ್ದಾನೆ, ಯಾರ್ಯಾರಿದ್ದಾರೆ, ಏನು ಎತ್ತ. ಅದೇ 5ನೇ ಶ್ಲೋಕ 6ನೇ ಶ್ಲೋಕದಲ್ಲಿ ಬರೋದು. ಇಲ್ಲಿ ನಾವು ಕೂಡ ನೆನ್ಪಿಟ್ಕೋಬೇಕಾಗಿರೋದೇನೆಂದರೆ, ನಮ್ಮ ಪ್ರಾಬ್ಲಮ್ ಸಿಚುವೇಶನ್ಸ್, ಅದರಲ್ಲಿರುವ ಸ್ಟ್ರೆಂತ್ಸ್ ಏನು. ನಾವು ನಮ್ಮ ಸ್ಟ್ರೆಂತ್ ಏನು ಅಂತಲೇ ನೋಡ್ಕೊಂಡು ಬಿಡ್ತೀವಿ, ಅದ್ರ ವೀಕ್ನೆಸ್ ಏನು ಅಂತ ನೋಡ್ಕೊಂಡ್ಬಿಡ್ತೀವಿ, ಅಥವಾ ಅದು ನಮ್ಮನ್ನು ವೀಕ್ ಮಾಡಿಬಿಡ್ತು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇಟ್ಕೊಂಡು ನಾವು ಅದಕ್ಕೆ ಫೈಟ್ ಮಾಡಬೇಕಾದ್ರೆ ಹೆಂಗಪ್ಪ ಮಾಡೋದು ಅಂತ ಗೊತ್ತಾಗದೆ ಕೈ ಚೆಲ್ಲಿ ಬಿಟ್ಬಿಡ್ತೀವಿ. ಅದೆಲ್ಲ ಮುಂದೆ ಬರುತ್ತೆ, ಬರ್ತಾ ಹೋಗುತ್ತೆ. ಬಟ್ ಈ ಪಾಯಿಂಟ್ ಇನ್ ಟೈಮಲ್ಲಿ ಭಗವದ್ಗೀತೆ ನೋಡಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ವಿ ಶುಡ್ ಕೌಂಟ್ ಆನ್ ದ ಸ್ಟ್ರೆಂತ್ಸ್ ಆಫ್ ಆರ್ ಪ್ರಾಬ್ಲಮ್ಸ್ ಈಕ್ವಲಿ, without judging, without labeling, without coming to conclusion based on your first observation. Second round of observation and analysis is very very important. ಯಾಕಂದರೆ ಅದು ನಮಗೆ ಇನ್ನಷ್ಟು ಕ್ಲಾರಿಟಿ ಕೊಡುತ್ತೆ. ಇದು ಒಂದು ಒತ್ತಟ್ಟಿಗಿರಲಿ. ಇದು ಮೊದಲನೇ ವಿಚಾರ. 2ನೇ ವಿಚಾರ ಏನಪ್ಪ ಅಂದರೆ, ಇದನ್ನು ದ್ರೋಣಾಚಾರ್ಯ ಹತ್ರ ಹೋಗಿ ಯಾಕೆ ಹೇಳ್ದ ದುರ್ಯೋಧನ ಅಂತ. ನೋಡು, ಭೀಮಂಗೆ ಅರ್ಜುನಂಗೆ ಸಮನಾಗಿರೋರಿದಾರಲ್ಲಿ, ಯುದ್ಧ ಹೆಂಗೆ ಮಾಡಬೇಕು ಗೊತ್ತಲ್ವಾ. ಫಸ್ಟು ಚುಚ್ಚದ, ಆಮೇಲೆ ಮೋಟಿವೇಶನ್ ಮಾಡ್ದ, ಇವಾಗ ಭಯ ಹುಟ್ಟಿಸ್ತಿದ್ದಾನೆ. ಭೀಮಂಗೆ ಅರ್ಜುನಂಗೆ ಸಮನಾಗಿ ಯುದ್ಧ ಮಾಡುವಂತಹ ಇನ್ನಷ್ಟು ಜನ ಬಲಶಾಲಿಗಳಲ್ಲಿದ್ದಾರಪ್ಪ ನೋಡು ಅಂತ. 3ನೇ ವಿಷಯ ಸೈಕಾಲಜಿಕಲ್ ಆಸ್ಪೆಕ್ಟ್ ಅಗೇನ್, ವಿಚ್ ಈಸ್ ಭಾವನೆ. ವಾಟ್ ಹಿ ಕಾಂಟ್ ಟೆಲ್ ಹಿಮ್ಸೆಲ್ಫ್. ಯಾವುದೇ ಮನುಷ್ಯ ಆಗಲಿ, ಅವನಿಗವನು ಏನು ಹೇಳ್ಕೊಳಕ್ಕಾಗೋದಿಲ್ವೋ ಅದನ್ನು ಬೇರೆಯವ್ರಿಗೆ ಹೇಳಿ ಅವ್ರ ಮೂಲಕ ಅದನ್ನು ಸ್ಯಾಟಿಸ್ಫೈ ಮಾಡ್ಕೋತಾರೆ. ಯೂಶಲಿ ದ ಡೈನಮಿಕ್ಸ್ ಆಫ್ ಮೈಂಡ್ ಗೋಸ್ ಲೈಕ್ ದ್ಯಾಟ್. ಮನುಷ್ಯನ ಮನಸ್ಸು ಹಾಗೆ ಸಮಾಧಾನ ಮಾಡ್ಕೊಳ್ಳೋದು. ನಾನು ಮಾಡೋದಿಲ್ಲ, ಅಟ್ಲೀಸ್ಟ್ ನೀನಾದರೂ ಮಾಡು ಅಂತ ತಂದೆ ತಾಯಂದರು ಮಕ್ಳಿಗೆ ಹೇಳಿರೋದು ನಾವು ಸುಮಾರು ಕಡೆ ನೋಡಿದ್ದೀವಿ. ಅದೇ ಥರ ಇಲ್ಲೂ ಕೂಡ ಆಗಿದೆ. ತನಗೆ ತಾನು ಹೇಳ್ಕೊಳ್ಳಿಕ್ಕೆ ತಾಕತ್ತಿಲ್ಲ, ಹೇಡಿತನ, ಭಯ ಹುಟ್ಟಾಗಿದೆ. ಆ ಭಯವನ್ನು ಹೊರಗಡೆ ಧೈರ್ಯದ ರೀತಿಯಲ್ಲಿ ತೋರಿಸ್ಕೊಳ್ಳುವಂಥ ಒಂದು ಮನೋಪ್ರವೃತ್ತಿ ದುರ್ಯೋಧನಂದಾಗಿದೆ. ಆಡುಭಾಷೆಯಲ್ಲಿ ನಾವು ಹೇಳ್ತೀವಲ್ಲ, ಒಂದು ಇಲಿನೂ ತನ್ನ ಕೊನೆಗಾಲದಲ್ಲಿ ಹುಲಿ ಹಾಗೆ ಹೋರಾಡುತ್ತೆ ಅಂತ. ಇದೇ ಥರನೇ ಇದು ಸೈಕಾಲಜಿಕಲ್ ಆಸ್ಪೆಕ್ಟ್, ಎಮೋಷನಲ್ ಆಸ್ಪೆಕ್ಟ್ ಅಂತ ಏನು ನಾವು ನೋಡಬೇಕು. ಈ ಕಾನ್ವರ್ಸೇಷನಲ್ಲಿ ಮೋಟಿವ್ ಅನ್ನೋದು ಇತ್ತು, ಥಾಟ್ಸ್ ಹೇಗಿತ್ತು ಅನ್ನೋದು ಇತ್ತು, ಮತ್ತು ಭಾವನೆಗಳು ಹೇಗೆ ಅನ್ನೋದು ಕೂಡ ಇತ್ತು. ಈ ವಿಚಾರವನ್ನು ನಾವು ತಿಳ್ಕೊಬೇಕಾಗುತ್ತೆ. ಒಂದು ಮಾರಲನ್ನು ನಾವು ಇದರಲ್ಲಿ ಕಲ್ತ್ಕೊಂಡ್ವಿ. ಏನಪ್ಪ ಅಂದರೆ, ಐ ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ನಾವು ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾದ್ರೆ ಫಸ್ಟ್ ಲೆವೆಲ್ ಆಫ್ ಇನ್ಫರೆನ್ಸ್ ಏನು ಬರ್ತೀವಿ, ನಾವು ಕನ್ಕ್ಲೂಷನಿಗೆ ಏನು ಬರ್ತೀವಿ ಅದು ಮಾತ್ರ ಸಾಲದು.
ಅದರ ಡೀಟೇಲಿಂಗಿಗೆ ಕೂಡ ನಾವು ಹೋಗಬೇಕಾಗತ್ತೆ, ಡೀಟೇಲ್ಡ್ ಅನಾಲಿಸಿಸನ್ನು ಕೂಡ ನಾವು ಮಾಡಬೇಕಾಗತ್ತೆ. ಆ ಪ್ರಾಬ್ಲಮ್ ಏನು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ, ಅದರಲ್ಲಿರುವ ಸ್ಟ್ರೆಂತ್ಸ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ತಿರ್ಗಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.